ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೀನತೆಯ ಆಶೀರ್ವಾದಗಳು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 22:4 ವಚನ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಒಬ್ಬ ವ್ಯಕ್ತಿ ತಗ್ಗಿಸಿಕೊಳ್ಳುವಾಗ ಅವನಿಗೆ ಸಿಗುವ ಆಶೀರ್ವಾದಗಳನ್ನು ಕಾಣಬಹುದು. ವಾಕ್ಯಗಳನ್ನು ಸ್ವಲ್ಪ ಗಮನಿಸಿ ನೋಡ್ರಿ. ಐಶ್ವರ್ಯ, ಮಹಿಮೆ, ಜೀವ, ಮಾನ ಇವೆಲ್ಲವುಗಳು ತಗ್ಗಿಸಿಕೊಳ್ಳುವಿಕೆಯಿಂದ ಒಬ್ಬ ಮನುಷ್ಯನಿಗೆ ದೊರೆಯುವ ಆಶೀರ್ವಾದವಾಗಿದೆ. ಐಶ್ವರ್ಯ ಬೇಕಾ? ಜೀವ ಬೇಕಾ? ಮಹಿಮೆ ಬೇಕಾ? ಹಾಗಾದರೆ ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಅಬ್ರಹಾಮನು ಎಲ್ಲರಿಗಿಂತಲೂ ಐಶ್ವರ್ಯವಂತನಾಗಿದ್ದನು. ಆತನನ್ನು ಐಶ್ವರ್ಯವಂತನಾಗಿಸಿದ್ದು ಯಾರು? ಯಾವ ಲೋಕದ ಜನರಲ್ಲ. ಅಬ್ರಹಾಮನು ಒಂದು ಸಾರಿ 5 ರಾಜರನ್ನು ಎದುರಿಸಿ ಯುದ್ಧ ನಡೆಸಿ ಜಯ ಹೊಂದಿ ಬಂದಾಗ ಸೊದೋಮ್ ಅರಸನು ಆತನಿಗೆ ಎಷ್ಟೋ ಐಶ್ವರ್ಯವನ್ನು ಕೊಡಲಿದ್ದನು. ಆದರೆ ಅಬ್ರಹಾಮನು ಏನು ಹೇಳಿದನು ಗೊತ್ತೇ? ನನಗೇನು ಬೇಡ, ಏಕೆಂದರೆ ಲೌಕಿಕವಾದ ಅರಸನು ಕೊಡುವುದರಿಂದ ನಾನು ಐಶ್ವರ್ಯವಂತನಂತೆ ಇರಲು ಇಷ್ಟಪಡುವುದಿಲ್ಲ. ದೇವರು ಕೊಡುವ ಐಶ್ವರ್ಯವನ್ನು ಹೊಂದಿಕೊಳ್ಳಲು ಇಷ್ಟಪಡುತ್ತೇನೆಂಬುದಾಗಿ ಹೇಳಿದ. ಅದಕ್ಕೆ ಸ್ತೋತ್ರ. ದೇವರ ವಚನದಲ್ಲಿ ಜ್ಞಾನೋಕ್ತಿ 10:22 ನಾವು ನೋಡ್ತೇವೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ನೋಡ್ರಿ, ಅಬ್ರಹಾಮನು ತನ್ನನ್ನು ದೇವರ ಮುಂದೆ ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡನೆಂದು ಸತ್ಯವೇದದಲ್ಲಿ ನಾವು ತಿಳಿಯಬಹುದು. ಕರ್ತನು ಆತನನ್ನು ಸ್ವಂತ ತಂದೆಯ ಮನೆಯನ್ನು, ತಾಯಿಯ ಮನೆಯನ್ನು ಬಿಟ್ಟು ಹೊರಟು ಬಾ, ನಾನು ತೋರಿಸುವ ದೇಶಕ್ಕೆ ಹೋಗೆಂಬುದಾಗಿ ಹೇಳಿದಾಗ ತನ್ನನ್ನು ತಗ್ಗಿಸಿಕೊಂಡು ಸ್ತೋತ್ರ ಅವನು ದೇವರ ಮಾತಿಗೆ ವಿಧೇಯನಾದನು. ಅದು ಮಾತ್ರವಲ್ಲ, ಅವನು ಗೂಡಾರಗಳಲ್ಲಿ, ಹೆಚ್ಚಾದ ಐಶ್ವರ್ಯವು ಅವನಿಗಿದ್ದಾಗಲೂ ಗೂಡಾರಗಳಲ್ಲಿ ವಾಸ ಮಾಡಿದನ್ರಿ. ಓ ಸ್ತೋತ್ರ. ಆ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಸಹ ನಾವು ಸಹ ತಗ್ಗಿಸಿಕೊಳ್ಳುವವರಾಗಿರಬೇಕು. ಆಗ ದೈವಿಕವಾದಂಥ ಆಶೀರ್ವಾದ ಉಂಟಾಗುತ್ತದೆ. ಸಿಸಿಲಿ ಎಂಬ ದೇಶವನ್ನು ರಾಬರ್ಟ್ ಎಂಬ ರಾಜನ ಆಳುತ್ತಾ ಇದ್ದನು. ಆತನೊಬ್ಬ ಕ್ರೈಸ್ತನು. ಆದರೆ ಬಹಳ ಹೆಮ್ಮೆ ಇತ್ತು. ಏನಂತ ಹೇಳಿದ್ರೆ, ಯಾರ ಮಾತನ್ನು ಕೇಳುತ್ತಾ ಇರಲಿಲ್ಲ, ಅಹಂಕಾರದಿಂದ ಆಳ್ವಿಕೆ ಮಾಡುತ್ತಾ ಇದ್ದ. ಒಂದು ದಿನ ಆತನ ದೇವಾಲಯಕ್ಕೆ ಬಂದಾಗ ಅಲ್ಲಿ ಕ್ರಿಸ್ಮಸ್ ಗೀತೆಯ ಆರಾಧನೆ ನಡೆಯುತ್ತಾ ಇತ್ತು. ಆಗ ವಾಕ್ಯವನ್ನು ಓದಿದ್ರು. ಆಗ ಎಲ್ಲರೂ ಎದ್ದು ನಿಂತರು. ಆಗ ಓದಿದಂಥ ವೇದ ವಾಕ್ಯ ಏನಂತ ಹೇಳಿದ್ರೆ, ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ, ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳಿಸಿಬಿಟ್ಟಿದ್ದಾನೆ ಎಂಬಂಥ ವಾಕ್ಯಗಳು. ಬೇರೆಯವರು ಎದ್ದು ನಿಂತಿರುವಾಗ ಈ ರಾಜನು ಕುಳಿತದ್ದು ಮಾತ್ರವಲ್ಲ, ಈ ವಾಕ್ಯವನ್ನು ಹೇಳಿ ಅವನು ಪರಿಹಾಸ್ಯ ಮಾಡಿದನು. ಯಾರಾದರೂ ಬಲಿಷ್ಠ ಅರಸನನ್ನು ಸ್ತೋತ್ರ ತಳ್ಳಬಹುದಾ ಎಂಬುದಾಗಿ ಅವನ ಜೀವಿತದಲ್ಲಿ ಬಹಳ ಹೆಮ್ಮೆ ಪಟ್ಟನ್ರಿ. ನೋಡ್ರಿ, ಆ ರೀತಿಯಾಗಿ ಹೆಮ್ಮೆ ಪಟ್ಟು ನಗುತ್ತಿದ್ದ ಸ್ವಲ್ಪ ಹೊತ್ತಿನಲ್ಲೇ ಅವನು ನಿದ್ರೆಗೆ ಜಾರಿ ಬಿಟ್ಟನ್ರಿ. ದಿಢೀರನೆಂಬುದಾಗಿ ಕಣ್ ತೆರೆದಾಗ ನೋಡ್ತಾನೆ, ಆಲಯದಲ್ಲಿ ಅವನೊಬ್ಬನೇ ಕೂತಿದ್ದಾನೆ. ಆಲಯದಲ್ಲಿ ಕತ್ತಲು ಆವರಿಸಿದೆ. ಎಲ್ಲರೂ ಆಲಯವನ್ನು ಬೀಗ ಹಾಕಿಕೊಂಡು ಹೋಗಿರುವುದನ್ನು ಕಂಡನು. ಆಲಯದ ಬಾಗಿಲುಗಳನ್ನು ಬಂದು ತಟ್ಟಿದನು. ಆಲಯದ ಹುಡುಗನು ಬಂದು ಒಳಗೆ ಯಾರು ಇರುವುದೆಂಬುದಾಗಿ ಗದರಿಸಿದಾಗ, ನಾನು ರಾಜ ರಾಬರ್ಟ್ ತಟ್ಟುತ್ತಾ ಇದ್ದೇನೆ. ಅದಕ್ಕೆ ಅವನು, ನಾನೇ ರಾಜ ರಾಬರ್ಟ್ ತಟ್ಟುತ್ತಿದ್ದೇನೆ, ಬಾಗಿಲನ್ನು ತೆರೆ ಎಂದನು. ಆಲಯದ ಹುಡುಗನ ನಕ್ಕನು. ಯಾರು? ರಾಜನ, ಅರಸನು ಒಳಗಡೆ ಇರೋದಿಲ್ಲ. ಯಾರೋ ಕಳ್ಳರು ಈ ಆಲಯವನ್ನು ಕದ್ದುಕೊಳ್ಳಿಕ್ಕೆ ಒಳಗಡೆ ಬಂದಿದ್ದೀಯಾ? ಆಗ ರಾಜನಿಗೆ ಕೋಪ ಬಂತು. ತಕ್ಷಣ ನಾನು ಹೊರಗೆ ಬಂದರೆ ನಿನಗೇನು ಮಾಡ್ತೀನಿ ಗೊತ್ತಾ? ನಿನ್ನನ್ನು ನಾನು ಕಂಬಿ ಎನಿಸುವಂತೆ ಮಾಡ್ತೇನೆ ಎಂಬುದಾಗಿ ಏನೇನು ಹೇಳ್ದ. ಆಗಲೂ ಹುಡುಗನಿಗೆ ನಗು ಬಂತು. ನಿನ್ನ ನೋಡಿದ್ರೆ ರಾಜ್ಯ ವಸ್ತ್ರವಿಲ್ಲ, ಯಾವುದೋ ಒಂದು
ಹರಿದ ವಸ್ತ್ರವನ್ನು ಹಾಕಿಕೊಂಡಿದ್ದೀಯಾ, ನಿನ್ನ ರಾಜ್ಯ ವಸ್ತ್ರವೆಲ್ಲಿ, ನಿನ್ನ ಕಿರೀಟವೆಲ್ಲಿ ಎಂಬುದಾಗಿ ಕೇಳಿದಾಗ ಅವನು ನೋಡ್ಕೊಳ್ತಾನೆ, ಅದು ಕೂಡ ಇರಲಿಲ್ಲ. ತಕ್ಷಣ ರಾಜನು ಕೋಪದಿಂದ ಅರಮನೆಗೆ ಹೋದನ. ಕಾವಲುಗಾರನು ಅರಮನೆಯಲ್ಲಿ ಸೇರಿಸಲಿಲ್ಲ, ಅವನನ್ನು ತಡೆದು ನಿಲ್ಲಿಸಿದನು. ಹೇ, ಯಾಕೆ ನನ್ನನ್ನು ತಡೀತಾ ಇದ್ದೀರಾ, ನಾನೇ ರಾಜ, ನನ್ನನ್ನು ಬಿಡ್ರಿ ಎಂಬುದಾಗಿ ಕಿರುಚುತ್ತಾ ಇದ್ದನ. ಕೊನೆಯಲ್ಲಿ ಮಂತ್ರಿಗಳಲ್ಲಿ ಒಬ್ಬನು ಬಂದು, ಯಾರಪ್ಪ, ಯಾಕೆ ಗಲಾಟೆ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಇಲ್ಲ ನಾನೇ ರಾಜನು. ರಾಜ ನೀನು ಹೆಂಗಾಗ್ಲಿಕ್ಕಾಗತ್ತೆ, ಆಲ್ರೆಡಿ ಒಳಗಡೆ ಒಬ್ಬ ರಾಜನು ಇದ್ದಾನೆ, ನೀನು ಹೇಗೆ ರಾಜನಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಕೋಪದಿಂದ ಕೇಳಿದ. ಅದಕ್ಕೆ ಆತನನ್ನು ನೋಡಿ, ನಾನೇ ಅಲ್ವ ನಿನ್ನನ್ನು ಮಂತ್ರಿ ಮಾಡಿದ್ದು, ನಿಜವಾದ ರಾಜ ಎಲ್ಲಿದ್ದಾನೆ ತೋರಿಸೋ, ಅವನು ನನ್ನನ್ನು ಏಮಾರಿಸಿ ಬಂದು ರಾಜನಾಗಿದ್ದಾನೆ ಎಂಬುದಾಗಿ ರಾಜನ ಬಳಿ ನನ್ನ ಕರ್ಕೊಂಡು ಹೋಗ್ರಿ ಎಂಬುದಾಗಿ ಹೇಳಿದಾಗ ಅರಮನೆಗೆ ಅವನನ್ನು ಕರೆದುಕೊಂಡು ಹೋದರು. ಅಲ್ಲಿ ಸಿಂಹಾಸನದಲ್ಲಿ ರಾಜನ ರೂಪದಲ್ಲಿ ಒಬ್ಬನು ಗಂಭೀರವಾಗಿ ಕುಳಿತಿದ್ದ. ನೋಡಿದ ತಕ್ಷಣ ಈ ಹಳೆಯ ರಾಬರ್ಟ್ ರಾಜನಿಗೆ ಕೋಪ ಬಂತು. ಸಿಂಹಾಸನದಲ್ಲಿ ಕುಳಿತಿದ್ದವನನ್ನು ನೋಡಿ, ನೀನು ಮೋಸಗಾರನು, ಸುಳ್ಳುಗಾರನು, ವಂಚನೆಯಿಂದ ನನ್ನ ಸಿಂಹಾಸನದಲ್ಲಿ ಕುಳಿತಿದ್ದೆಂಬುದಾಗಿ ಬಹಳ ಕಿರುಚಿದನು. ಸಿಂಹಾಸನದಲ್ಲಿದ್ದ ರಾಜನ ಪ್ರೀತಿಯಿಂದ ಆತನನ್ನು ನೋಡಿ, ಸಹೋದರನೇ, ನೀನು ಏಕೆ ಬೊಬ್ಬೆ ಹಾಕುತ್ತಿ, ನಿನಗೆ ರಾಜನಾಗಬೇಕೆಂಬಂಥ ಆಸೆ ಇದ್ದರೆ ನಾನು ನಿನ್ನನ್ನು ಹಾಸ್ಯಗಾರರಿಗೆ ರಾಜನಾಗುವಂತೆ ಮಾಡುವೆನೆಂಬುದಾಗಿ ಹೇಳಿ ಹಾಸ್ಯಗಾರನ ವಸ್ತ್ರವನ್ನು ಧರಿಸುವಂತೆ ಮಾಡಿ ರಾಜನ ಅರಮನೆಯಲ್ಲಿ ಒಂದು ಹಾಸ್ಯಗಾರನಂತೆ ಮಾಡಿದನು. ಹೊಸ ಅರಸನು ಪ್ರೀತಿಯಿಂದ ತಾಳ್ಮೆಯಿಂದ ಜನರನ್ನು ಅರಸನಾಗಿ ಆಳುವುದನ್ನೆಲ್ಲ ರಾಬರ್ಟ್ ಗಮನಿಸುತ್ತಲೇ ಇದ್ದನು. ರಾಜನ ಸ್ವಭಾವ ಮಾರ್ಪಟ್ಟಿದೆ. ಮುಂಚೆ ರಾಜ ಈ ಥರ ಇರಲಿಲ್ಲ, ಹೆಮ್ಮೆಯಿಂದ ಕ್ರೂರವಾಗಿ ಆಳ್ವಿಕೆ ಮಾಡಿದ. ಈಗಿರುವ ರಾಜ್ಯ ಬಹಳ ತಗ್ಗಿಸಿಕೊಂಡು ಪ್ರೀತಿಯಿಂದ ಆಳ್ವಿಕೆ ಮಾಡುತ್ತಾನೆಂಬುದಾಗಿ ಅವನಿಗೆ ಕೇಳಿಸಿಕೊಂಡಾಗ ಅವನಿಗೆ ಅರ್ಥವಾಯಿತು, ನನ್ನ ದೇವರ ವಿರೋಧವಾಗಿ ನನ್ನ ಜೀವಿತದಲ್ಲಿ ನಾನು ಅಹಂಕಾರ ಪಟ್ಟೆ, ಅದಕ್ಕೆ ದೇವರು ನನ್ನ ರಾಜ್ಯ ಸ್ಥಾನವನ್ನು ಸ್ತೋತ್ರ ತಿರಸ್ಕರಿಸಿ ನನ್ನನ್ನು ತಳ್ಳಿಬಿಟ್ಟಿದ್ದಾರೆ ಎಂಬುದಾಗಿ ಅವತ್ತೇ ಒಪ್ಪಿಸಿಕೊಟ್ಟು ತನ್ನನ್ನು ತಗ್ಗಿಸಿಕೊಂಡ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ನೀವು ಉನ್ನತ ಸ್ಥಿತಿಯಲ್ಲಿ ಇರಬಹುದು, ಶ್ರೀಮಂತರಾಗಿರಬಹುದು, ಎಲ್ಲ ಕಾರ್ಯಗಳು ನಿಮಗಿರಬಹುದು, ಆದರೂ ಕೂಡ ನಾವು ತಗ್ಗಿಸಿಕೊಳ್ಳಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಸ್ತೋತ್ರ ಫಲವಾಗಿದೆಯಂತೆ. ಹಾಗಾದರೆ ನಾವು ತಗ್ಗಿಸಿಕೊಳ್ಳುವುದರ ಮುಖಾಂತರವಾಗಿ ಸ್ತೋತ್ರ ದೇವರು ತಿಳಿಸಿದಂಥ ಈ ದೈವಿಕವಾದಂಥ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ಹಾಗಾದರೆ ನಾವು ತಗ್ಗಿಸಿಕೊಳ್ಳುವುದರ ಮುಖಾಂತರವಾಗಿ ನಾವು ದೈವಿಕವಾದ ಆಶೀರ್ವಾದಗಳನ್ನು ಪಡೆಯೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ದೀನ ಭಾವದವರಿಗೆ, ತಗ್ಗಿಸಿಕೊಳ್ಳುವವರಿಗೆ ಹೇರಳವಾದ ಆಶೀರ್ವಾದವನ್ನು ಇಟ್ಟಿದೆಯಾ. ಈ ದಿನ ನಾವು ಸ್ವಾಮಿ ನಿನ್ನ ವಚನದಲ್ಲಿ ಓದಿದ ಹಾಗೆ ಸ್ವಾಮಿ ದೇವರೇ, ಅಪ್ಪ, ದೀನತೆ ಇರುವಲ್ಲಿ ದೇವರೇ, ತಗ್ಗಿಸಿಕೆ ಇರುವಲ್ಲಿ ದೇವರೇ, ಅವರಿಗೆ ಸ್ತೋತ್ರಪ್ಪ, ಮಾನ ಮಹಿಮೆ ಐಶ್ವರ್ಯ ಎಲ್ಲವೂ ಇರುವಂಥದ್ದಾಗಿದೆಯಲ್ಲಪ್ಪ ದೇವರೇ. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರೇ ಸ್ತೋತ್ರ ನಿಮ್ಮಿಂದ ಬರುವ ಆಶೀರ್ವಾದಗಳನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡೋದು ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಈ ದಿನ ಕೂಡ ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಾವು ತಗ್ಗಿಸಿಕೊಳ್ಳೋಣ, ದೀನ ಭಾವ ಉಳ್ಳವರಾಗಿ ಜೀವಿಸೋಣ, ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ.
ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.